Hi, hello guys. Good evening. I am Swami. Welcome back to my channel. So today our class is going to on spoken English classes for the beginners. So in this spoken English a complete series ವಿಡಿಯೋದಲ್ಲಿ ಇವತ್ತಿನ ಸಬ್ಜೆಕ್ಟ್ ಪ್ರೊನೌನ್ಸ್ ಯಾವುದು ಅಂತಂದ್ರೆ ಸೊ ಶಿ ಅಂದ್ರೆ ಇಟ್ ಮೀನ್ಸ್ ಇನ್ ಕನ್ನಡ ಅವಳು ಅಂತ ಅರ್ಥ. ಸೊ ಇನ್ ದಿಸ್ ಸಬ್ಜೆಕ್ಟ್ ಪ್ರೊನೌನ್ಸ್ ಶಿ ಅನ್ನು ನಾವು ಸೊ ಹೌ ಕ್ಯಾನ್ ವಿ ಯೂಸೇಸ್ ಎ ಸಬ್ಜೆಕ್ಟ್ ಪ್ರೊನೌನ್ಸ್ ಇನ್ ಸ್ಪೋಕನ್ ಇಂಗ್ಲಿಷ್ ಓಕೆನಾ. ಸೊ ಕ್ಲಾಸನ್ನು ಸ್ಟಾರ್ಟ್ ಮಾಡುವಂಥ ಈ ಪೂರ್ವದಲ್ಲಿ ಸೊ ಐ ರಿಕ್ವೆಸ್ಟ್ ಟು ಆಲ್ ಸಬ್ಸ್ಕ್ರೈಬರ್ ಆ್ಯಂಡ್ ಫಾಲೋವರ್ಸು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡ್ತಾ ಇದ್ರಿ ಹೊಸದಾಗಿ ಅವರೆಲ್ಲರೂ ಕೂಡ ತಪ್ಪದೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ನಿಮಗೆ ಕೆಳಗಡೆ ಕೊಟ್ಟಿರ್ತಕ್ಕಂಥ ಬೆಲ್ ನೋಟಿಫಿಕೇಶನ್ಗೆ ಪ್ರೆಸ್ ಮಾಡೋದ್ರಿಂದ ಡೆಫಿನೆಟ್ಲಿ ನಾವು ಮಾಡುವಂಥ ಮುಂದಿನ ವಿಡಿಯೋಗಳು ನಿಮಗೆ ಖಂಡಿತವಾಗಿ ಅಪ್ಡೇಟ್ ಆಗ್ತವೆ. ಸೊ ಹಾಗಾಗಿ ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಲೆಟ್ ವಿ ಸ್ಟಾರ್ಟೆಡ್ ಆ್ಯಂಡ್ ವಿತೌಟ್ ಡಿಲೇ ಆಫ್ ದ ಟೈಮ್. ಓಕೆ, ಫಸ್ಟು ಶಿ ಅಂತ ನಾನು ಆಗಲೇ ಹೇಳಿದೆ ನಿಮಗೆ. ಶಿ ಅಂದರೆ ಕನ್ನಡದಲ್ಲಿ ಅವಳು ಅಂತ ಅರ್ಥ. ಇವತ್ತಿನ ಕ್ಲಾಸಸ್ಸಲ್ಲಿ ನಾನು ಮೆನಿ ಸ್ಪೋಕನ್ ಇಂಗ್ಲಿಷ್ ಸೆಂಟೆನ್ಸಸ್ಗಳನ್ನು ಎ ಡಿಫ್ರೆಂಟ್ ಲೈಕ್ and simple present tense, present continuous, present perfect continuous and present perfect continuous ಗಳ ಮೇಲೆ ನಾನು ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೋಕನ್ ಇಂಗ್ಲಿಷ್ ಸೆಂಟೆನ್ಸಸ್ಗಳನ್ನು ನಾನು ತೊಗೊಂಡ್ಬಂದಿದ್ದೀನಿ. ಓಕೆನಾ, ಲೆಟ್ಸ್ ವಿ ಡಿಸ್ಕಸ್ ಒನ್ ಬೈ ಒನ್. ಫಸ್ಟ್, ಸಿ ಇಸ್ ಎ ಗುಡ್ ಗರ್ಲ್ ಅಂದರೆ ಅರ್ಥ, ಕನ್ನಡದ ಅರ್ಥ ಅವಳು ಒಳ್ಳೆಯ ಹುಡುಗಿ. ಸಿ ಇಸ್ ಎ ಸ್ಟೂಡೆಂಟ್, ಅವಳು ವಿದ್ಯಾರ್ಥಿನಿ. ಸೊ ಇಲ್ಲಿ ಒಂದು ಸ್ಮಾಲ್ ಕರೆಕ್ಷನ್ಸ್ ಬೇಕಾಗುತ್ತೆ. ಸೊ ಇಲ್ಲಿ ಅವಳು ವಿದ್ಯಾರ್ಥಿನಿ ಅಂತ ಅರ್ಥ. ಸಿ ಇಸ್ ಎಜುಕೇಟೆಡ್, ಅವಳು ವಿದ್ಯಾವಂತಳು ಅಥವಾ ವಿದ್ಯಾವಂತಳು. ಸಿ ಇಸ್ ಎ ಬ್ರಿಲಿಯಂಟ್, ಅವಳು ಬುದ್ಧಿವಂತಿ ಅಥವಾ ಪ್ರತಿಭಾವಂತಿ ಅಂತ ನಾವು ಡೆಫಿನೆಟ್ಲಿ ಹೇಳ್ಬೋದು. ಸಿ ಇಸ್ ಎ ಬ್ಯೂಟಿಫುಲ್ ಗರ್ಲ್, ಅವಳು ಸುಂದರವಾದ ಹುಡುಗಿ ಅಂತ ಅರ್ಥ. ಸಿ ಇಸ್ ಎ ನಾಟಿ, ಅವಳು ತುಂಟಿ. ಇನ್ ಕೇಸ್ ನಾವು ವಿ ಹ್ಯಾಡ್ ಇಟ್ ಲೈಕ್ ಇಸ್ ಎ ಸಿ ಇಸ್ ನಾಟಿ ಲೇಡಿ ಅಂದರೆ ಅವಳು ತುಂಟ ಹುಡುಗಿ. ಈ ಥರ ನಾವು ಡೆಫಿನೆಟ್ಲಿ ವಿ ಕ್ಯಾನ್ ಕ್ರಿಯೇಟ್ ಮೆನಿ ಸೆಂಟೆನ್ಸಸ್ ಇನ್ ಸಬ್ಜೆಕ್ಟ್ ಪ್ರೊನೌನ್ಸ್. ಓಕೆನಾ. ಸೊ ಹ್ಯಾವ್ ಯು ಅಂಡರ್ಸ್ಟುಡ್ ಲರ್ನರ್ಸ್? ಓಕೆ, ಲೆಟ್ಸ್ ಮೂವ್ ಆನ್ ಟು ದ ಅದರ್ ಸ್ಲೈಡ್ ಪ್ಲೀಸ್. ನೆಕ್ಸ್ಟ್, ಸಿ ಇಸ್ ಎ ಸ್ಟಡಿ, ಅವಳು ಓದುತ್ತಿದ್ದಾಳೆ. ಸಿ ಗೋಸ್ ಟು ಸ್ಕೂಲ್, ಅವಳು ಶಾಲೆಗೆ ಹೋಗುತ್ತಾಳೆ. ಸಿ ಇಸ್ ಅ ರೈಟಿಂಗ್ ಎ ಸ್ಟೋರಿ, ಅವಳು ಒಂದು ಕಥೆಯನ್ನ ಬರೆಯುತ್ತಿದ್ದಾಳೆ. ಸಿ ಇಸ್ ಅ ರೀಡಿಂಗ್ ಬುಕ್, ಅವಳು ಪುಸ್ತಕವನ್ನ ಓದುತ್ತಿದ್ದಾಳೆ. ಸಿ ಇಸ್ ಅ ಲರ್ನಿಂಗ್ ಇಂಗ್ಲಿಷ್, ಅವಳು ಇಂಗ್ಲಿಷ್ ಅನ್ನ ಕಲಿಯುತ್ತಿದ್ದಾಳೆ. ಸೊ ಸಿ ಇಸ್ ಅ ಟಾಕಿಂಗ್ ವಿತ್ ಫ್ರೆಂಡ್, ಅವಳು ಸ್ನೇಹಿತೆಯ ಜೊತೆ ಮಾತನಾಡುತ್ತಿದ್ದಾಳೆ. ಸೊ ಡಿಯರ್ ಲರ್ನರ್, so these are the variety types of questions I brought today. Why? Because of that, no? So ನೀವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಹೇಗಿದೆ ಅಂತ ನೋಡಿದ್ವಿ. ಇವೆಲ್ಲ these are all is regarding to the and ಸಿಂಪಲ್ ಕಂಟಿನ್ಯೂಸ್. ಪ್ರೆಸೆಂಟ್ ಸಿಂಪಲ್ ಕಂಟಿನ್ಯೂಸ್ ಆಗಿರ್ತವೆ. ಹಾಗಾಗಿ ಸೊ ಪ್ರತಿಯೊಂದು ಸಿಂಪಲ್ ಸೆಂಟೆನ್ಸಸ್ಗಳನ್ನು ನಾನು ಡಿಫ್ರೆಂಟ್ ಆಗಿ ನಿಮ್ಮ ಬಳಿ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಓಕೆನಾ. ನೆಕ್ಸ್ಟ್, ಸಿ ಲೈಕ್ಸ್ ಗೋಬಿ, ಅವಳು ಗೋಬಿಯನ್ನ ಇಷ್ಟಪಡುತ್ತಾಳೆ. ಯಾಕೆ ಈ ಸೆಂಟೆನ್ಸ್ ಅನ್ನು ತಗೊಂಡ್ಬಂದಿದ್ದಾರೆ ಅಂದ್ರೆ ಸೊ ಎವ್ರಿಬಡಿ ಅಂಡ್ ಎವ್ರಿ ಗರ್ಲ್ಸ್ ಆಲ್ಸೋ ಎ ಲೈಕ್ಸ್ ಟು ಗೋಬಿ ಅಂಡ್ ಪಿಜ್ಜಾ ಬರ್ಗರ್ ಲೈಕ್ ದಟ್. ಸೊ ದಟ್ಸ್ ವಾಟ್ ಲೈಕ್ ಇಸ್ ಸಿಂಪ್ಲಿ ಐ ಬ್ರಾಟ್ ದಿಸ್ ಸೆಂಟೆನ್ಸ್ ಓನ್ಲಿ. ಓಕೆ. ಸೆಕೆಂಡ್ ಒನ್, ಸಿ ಲೈಕ್ಸ್ ನಾವೆಲ್, ಅವಳು ಕಾದಂಬರಿ ಇಷ್ಟಪಡುತ್ತಾಳೆ. ನೆಕ್ಸ್ಟ್, ಸಿ ಲೈಕ್ಸ್ ಅಂಡ್ ಅಪ್ಪು ಮೂವೀಸ್, ಅವಳು ಅಪ್ಪು ಸಿನಿಮಾಗಳನ್ನ ಇಷ್ಟಪಡುತ್ತಾಳೆ. ಸಿ ಲೈಕ್ಸ್ ಕಾಮಿಡಿ, ಅವಳು ಹಾಸ್ಯವನ್ನ ಇಷ್ಟಪಡುತ್ತಾಳೆ. ಸಿ ಸ್ಪೀಕ್ಸ್ ಜೆಂಟ್ಲಿ, ಅವಳು ನಿಧಾನವಾಗಿ ಮೆಲ್ಲಗೆ ಮಾತನಾಡುತ್ತಾಳೆ. ಸಿ ಸ್ಪೀಕ್ಸ್ ಲೌಡ್ಲಿ, ಅವಳು ಜೋರಾಗಿ ಮಾತನಾಡುತ್ತಾಳೆ. ಸೊ ಡಿಯರ್ ಲರ್ನರ್, these are the it's very a simple a spoken English sentences. So I hope all are understanding well ಅಂತ ನಾನು ಭಾವಿಸಿದ್ದೇನೆ. ಹಾಗಾಗಿ ಇವೆಲ್ಲವೂ ಕೂಡ ಸೊ ಸಿ ಲೈಕ್ಸ್ ಗೋಬಿ ಲೈಕ್ಸ್ ಅಂತ ನಾವು ಯಾಕೆ ಆಡ್ ಮಾಡಿದ್ದೀವಿ ಅಂದರೆ ಇಂದಿನ ಕ್ಲಾಸಸ್ಗಳಲ್ಲಿ ಡೆಫಿನೆಟ್ಲಿ ನಾವು ಇಂದಿನ ನನ್ನ ವಿಡಿಯೋವನ್ನು ನೀವು ನೋಡ್ರಿ. ಲೈಕ್ಸ್ ಅಂತಂದ್ರೆ ಯಾಕೆ ಎಸ್ ಅನ್ನ ಆ್ಯಡ್ ಮಾಡ್ತಾ ಇದ್ದೀವಿ ಅಂದ್ರೆ ಅದು ಶಿ ಆಗಿರ್ಬೋದು, ಹಿ ಆಗಿರ್ಬೋದು, ಇಟ್ ಆಗಿರ್ಬೋದು, ಇವೆಲ್ಲವೂ ಕೂಡ ಸಿಂಗ್ಯುಲರ್ ಆಗಿ ನಾವು ಯೂಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಎಸ್ ಅನ್ನ ಆ್ಯಡ್ ಮಾಡೋದ್ರ ಮುಖಾಂತರ ನಾವು ಸೆಂಟೆನ್ಸ್ ಫ್ರೇಮ್ ಮಾಡ್ತೀವಿ. ಆ ಸೆಂಟೆನ್ಸ್ ಫ್ರೇಮ್ ಮಾಡಿದ್ರೆ ಮಾತ್ರ ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಸ್ಪೀಕ್ ವೆರಿ ಕಾನ್ಫಿಡೆಂಟ್ಲಿ ಅಂಡ್ ವಿತ್ ಎಫೆಕ್ಟಿವ್ಲಿ ಅಂತ ಅರ್ಥ. ಓಕೆನಾ. ನೆಕ್ಸ್ಟ್, ಲೆಟ್ಸ್ ಮೂವ್ ಆನ್ ಟು ದ ಅದರ್ ಸ್ಲೈಡ್. ಸೊ ಸಿ ಆಸ್ ಅ ಫ್ರೆಂಡ್, ಶಿ ಆಸ್ ಫಿನಿಶ್ಡ್ ವರ್ಕ್, ಅವಳು ಕೆಲಸವನ್ನ ಮುಗಿಸಿದ್ದಾಳೆ ಅಂತ ಅರ್ಥ. ಅಂದ್ರೆ ಇವೆಲ್ಲ ಸೆಂಟೆನ್ಸಸ್ಗಳು ಯಾವುದ್ರ ಮೇಲೆ ಇದಾವೆ ಅಂತಂದ್ರೆ ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಬೇಸಿಸ್ ಮೇಲೆ ಇದಾವೆ. ಅಂದ್ರೆ ವಿ ಡನ್ ಸಮಥಿಂಗ್ ಇನ್ ದ ಫಾಸ್ಟ್. ಸೊ
ಸೆಕೆಂಡ್ ಒನ್, ಸಿ ಆಸ್ ಓನ್ ಪ್ರಾಪರ್ಟಿ, ಅವಳು ಸ್ವಂತ ಆಸ್ತಿಯನ್ನ ಹೊಂದಿದ್ದಾಳೆ ಅಂತ ಅರ್ಥ. ಸಿ ಆಸ್ ಕಂಪ್ಲೀಟೆಡ್ ಡಿಗ್ರಿ, ಅವಳು ಪದವಿಯನ್ನ ಪೂರ್ಣಗೊಳಿಸಿದ್ದಾಳೆ ಅಥವಾ ಮುಗಿಸಿದ್ದಾಳೆ ಅಂತ ಡೆಫಿನೆಟ್ಲಿ ನಾವು ಈ ತರ ಸೆಂಟೆನ್ಸ್ಗಳನ್ನು ನಾವು ಹೇಳ್ಬೋದು. ನೆಕ್ಸ್ಟ್, ಸಿ ಆಸ್ ಡ್ರಂಕ್ ಜ್ಯೂಸ್, ಅವಳು ಜ್ಯೂಸ್ ಅನ್ನ ಕುಡಿದಿದ್ದಾಳೆ ಅಂತ ಕೂಡ ನಾವು ಡೆಫಿನೆಟ್ಲಿ ನಾವು ಹೇಳ್ಬೋದು. ಸಿ ಆಸ್ ಸಂಗ್ ಎ ಸಾಂಗ್, ಅವಳು ಒಂದು ಹಾಡನ್ನ ಹಾಡಿದ್ದಾಳೆ. ಇಲ್ಲಿ ಹಾಡಿದಳು ಅಂತ ಬರ್ತಿದ್ದೀನಿ, ಅಲ್ಲಿ ಹಾಡಿದ್ದಾಳೆ ಅಂತ ನೀವು ಲೈಟ್ ಕರೆಕ್ಷನ್ಸ್ ಮಾಡ್ಕೊಳ್ಬಹುದು. ಹಾಡಿದಳು ಅಂದ್ರೆ ನಾವು ತುಂಬಾ ಹಾಡು ಭಾಷೆಯಲ್ಲಿ ಮಾತಾಡ್ತಾ ಇರ್ತೇವಲ್ಲ, ಹಾಗಾಗಿ ಅವಳು ಒಂದು ಹಾಡನ್ನ ಹಾಡಿದ್ದಾಳೆ ಅಂತ ನೀವು ಸ್ಲೈಟ್ಲಿ ಯು ಮೇಕ್ ಎ ಕರೆಕ್ಷನ್ ಇಟ್ಟು, ಓಕೆನಾ. ಸೊ ನೆಕ್ಸ್ಟ್, ಸಿ ಆಸ್ ಮೆನಿ ಸ್ಕಿಲ್ಸ್, ಅವಳು ಅನೇಕ ಕೌಶಲ್ಯಗಳನ್ನ ಹೊಂದಿದ್ದಾಳೆ. ಸೊ ಡಿಯರ್ ಲರ್ನರ್, ಸೊ ಐ ರಿಕ್ವೆಸ್ಟ್ ಟು ಆಲ್ ಈಚ್ ಅಂಡ್ ಎವ್ರಿ ಸೆಂಟೆನ್ಸಸ್ ಆಲ್ಸೋ ಯು ಟ್ರೈ ಟು ಅಂಡರ್ಸ್ಟ್ಯಾಂಡಿಂಗ್. ನಾನು ತಗೊಂಡ್ಬಂದಿರ್ತಕ್ಕಂಥ ವಿವಿಧ ರೀತಿಯ ಅಂಡ್ ಕಾಮನ್ ಸ್ಪೋಕನ್ ಇಂಗ್ಲಿಷ್ ಸೆಂಟೆನ್ಸಸ್ಗಳನ್ನ ಟೆನ್ಸಸ್ಗಳ ಬೇಸ್ ಮೇಲೆ ತಂದಿದ್ದೀನಿ. ಈ ಟೆನ್ಸಸ್ ಬೇಸ್ಗಳು ಹೇಗೆ ವರ್ಕ್ ಮಾಡ್ತವೆ, ಆಲ್ ದೋಸ್ ಸೆಂಟೆನ್ಸಸ್ ಹೌ ಡಸ್ ವರ್ಕ್ಸ್ ಇನ್ ಸ್ಪೋಕನ್ ಇಂಗ್ಲಿಷ್ ಸೆಂಟೆನ್ಸಸ್ ಅಂತ ನೀವು ಅರ್ಥ ಮಾಡ್ಕೊಂಡಾಗ, ಸೊ ನಾನು ಮುಂದಿನ ಗ್ರಾಮರ್ ಕ್ಲಾಸಸ್ಗಳಲ್ಲಿ ನಿಮಗೆ ಟೆನ್ಸಸ್ಗಳು ಬೇಸ್ ಮೇಲೆ ಮಾಡಿದಾಗ 100% ನೀವು ವಿ ವಿಲ್ ಅಂಡರ್ಸ್ಟ್ಯಾಂಡಿಂಗ್ ಈಚ್ ಅಂಡ್ ಎವ್ರಿ ಸೆಂಟೆನ್ಸಸ್ ವಾಟ್ ಸ್ವಾಮಿ ಸರ್ ಅಂಡ್ ಥಾಟ್ ಟು ಹರ್ಸ್ ಅಂತ ನಿಮಗೆ ಅನಿಸ್ತಿದೆ, ಓಕೆನಾ. ನೆಕ್ಸ್ಟ್ ಲೆಟ್ಸ್ ಮೂವ್ ಆನ್ ಟು ದ ಅದರ್ ಸ್ಲೈಡ್ ಪ್ಲೀಸ್. ಸಿ ವಿಲ್ ಗೋ ಟು ಸ್ಕೂಲ್, ಅವಳು ಶಾಲೆಗೆ ಹೋಗುತ್ತಾಳೆ ಅಥವಾ ಹೋಗುವಳು ಅಂತ ಅರ್ಥ. ಇದು ಸಿಂಪಲ್ ಫ್ಯೂಚರ್ ಟೆನ್ಸ್ ನಲ್ಲಿ ಇರ್ತಕ್ಕಂಥದ್ದು. ನೆಕ್ಸ್ಟ್, ಶಿ ವಿಲ್ ಮೀಟ್ ಟು ಫ್ರೆಂಡ್, ಅವಳು ಸ್ನೇಹಿತೆಯನ್ನ ಭೇಟಿ ಮಾಡುತ್ತಾಳೆ. ನೆಕ್ಸ್ಟ್, ಶಿ ವಿಲ್ ಮೀಟ್ ಮೀ ಟುಡೇ, ಅವಳು ಈ ದಿನ ನನಗೆ ಭೇಟಿ ಮಾಡುತ್ತಾಳೆ. ಶಿ ವಿಲ್ ಲರ್ನ್ ಇಂಗ್ಲಿಷ್, ಅವಳು ಇಂಗ್ಲಿಷ್ ಅನ್ನ ಕಲಿಯುತ್ತಾಳೆ. ಶಿ ವಿಲ್ ವಿಸಿಟ್ ಟು ಸ್ಕೂಲ್, ಅವಳು ಶಾಲೆಗೆ ಭೇಟಿ ನೀಡುತ್ತಾಳೆ ಅಥವಾ ನೀಡುವಳು ಅಂತ ನಾವು ಡೆಫಿನೆಟ್ಲಿ ನಾವು ಹೇಳ್ಬೋದು. ಶಿ ವಿಲ್ ಗೋ ಟು ಮಾರ್ಕೆಟ್, ಅವಳು ಮಾರುಕಟ್ಟೆಗೆ ಹೋಗುತ್ತಾಳೆ ಅಥವಾ ಹೋಗುವಳು ಅಂತ ನಾವು ಡೆಫಿನೆಟ್ಲಿ ಹೇಳ್ಬೋದು. ನೋಡಿ, ಸೊ ಡಿಯರ್ ಲರ್ನರ್, dear new subscriber, already subscriber, please you again try to understand it please. These are all the questions regarding to the and simple future tense only, okay na. Next, let's move on to the other slide please, okay na. See everybody also without fail look at these boards, okay. She talked with sir, ಅವಳು ಸಾರ್ ಜೊತೆ ಮಾತನಾಡಿದಳು. She liked food, ಅವಳು ಆಹಾರವನ್ನ ಇಷ್ಟಪಟ್ಟಳು, ಓಕೆನಾ. ಶಿ ವಾಸ್ ಬಿಸಿ ಆನ್ ದ ವರ್ಕ್, ಅವಳು ಕೆಲಸದ ಮೇಲೆ ನಿರತಳಾಗಿದ್ದಳು ಅಂತ ನಾವು ಕನ್ನಡದಲ್ಲಿ ಹೇಳ್ಬೇಕು. ಶಿ ಪ್ರಿಪೇರ್ಡ್ ಸ್ನ್ಯಾಕ್, ಓಕೆನಾ, ಅವಳು ತಿಂಡಿಯನ್ನ ಮಾಡಿದ್ದಳು, ತಿಂಡಿಯನ್ನ ಅಥವಾ ತಯಾರಿಸಿದ್ದಳು ಅಂತ ನಾವು ಡೆಫಿನೆಟ್ಲಿ ಹೇಳ್ಬೋದು. ನೆಕ್ಸ್ಟ್, ಶಿ ಫಿನಿಶ್ಡ್ ವರ್ಕ್, ಅವಳು ಕೆಲಸವನ್ನ ಮುಗಿಸಿದ್ದಳು ಅಂತ ಅರ್ಥ. ಇಲ್ಲಿ ಮುಗಿಸಿದ್ದಳು ಧಾವತ್ತು ಅದು ಮಿಸ್ಟೇಕ್ಸ್ ಆಗಿದೆ, ಅವಳ ಕೆಲಸವನ್ನ ಮುಗಿಸಿದ್ದಾಳೆ. ಬಿಕಾಸ್ ಆಫ್ ದಟ್ ವಿ ಆರ್ ಗೋಯಿಂಗ್ ಟು ಅಂಡ್ ಟಾಕಿಂಗ್ ಅಬೌಟ್ ಆನ್ ಲೈಕ್ ಇಸ್ ಎ ಸಿಂಪಲ್ ಎ ಫಾಸ್ಟ್ ಟೆನ್ಸ್. ಹಾಗಾಗಿ ಶಿ ಫಿನಿಶ್ಡ್ ವರ್ಕ್ ಅಂದ್ರೆ ಅವಳ ಕೆಲಸವನ್ನ ಮುಗಿಸಿದ್ದಳು. ಶಿ ಎ ಬಾಟ್ ಎ ನ್ಯೂ ಡ್ರೆಸ್, ಅವಳು ಹೊಸ ಬಟ್ಟೆಯನ್ನ ಖರೀದಿಸಿದ್ದಳು. ಸೊ ಈ ತರ ಟೆನ್ಸಸ್ಗಳು ರಿಗಾರ್ಡಿಂಗ್ಸ್ ಆನ್ ಲೈಕ್ ಇಸ್ ಎ ಸಿಂಪಲ್ ಫಾಸ್ಟ್ ಟೆನ್ಸ್. ಓಕೆ, ಸೊ ಡಿಯರ್ ಲರ್ನರ್ಸ್, ಸೊ ಡೆಫಿನೆಟ್ಲಿ these are all different types of a sentences. So I hope everybody also understand well ಅಂತ ನಾನು ಭಾವಿಸಿದ್ದೇನೆ. ಹಾಗಾಗಿ ಸೊ ನಾನು ಅಗೇನ್ ನಿಮಗೆ ರಿಕ್ವೆಸ್ಟ್ ಮಾಡ್ಕೊಡ್ತಾ ಇದ್ದೀನಿ, ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಫಾಲೋ ಮಾಡ್ತಾ ಇದ್ದೀರಿ ಮತ್ತೆ ಆಲ್ರೆಡಿ ಎಕ್ಸಿಸ್ಟೆಡ್ ಸಬ್ಸ್ಕ್ರೈಬರ್ ಆಗಿದ್ದೀರಿ, ಡೆಫಿನೆಟ್ಲಿ if you like this video please do subscribe this and channel and share it to others, okay na. Definitely will meet to and other video. So ಅಲ್ಲಿವರೆಗೂ ಧನ್ಯವಾದಗಳು.